ಏನಮ್ಮ ಏನು ನಿಂತ್ಕೊಂಡೇ ಇದೆಯಲ್ಲ, ಏನು ಯೋಚನೆ ಮಾಡಿದೆ? ಹಾಂ, ಏನು ಯೋಚನೆ ಮಾಡಿದೆ ಅಂದರೆ ನಾನೇನು ಯೋಚನೆ ಮಾಡೋಣ ಸರ್? ಏನು ಕೇಳ್ತಾ ಇದ್ದೀರಾ ನೀವು? ಯಾಕೆ ನಿನ್ನೆ ನಮ್ಮ ಮೇಡಮ್ ಹೇಳಿದ್ದು ಅರ್ಥ ಆಗಲಿಲ್ವಾ? ಹಾಂ, ಇವತ್ತು 11 ಗಂಟೆ ಒಳಗೆ ಸತ್ಯನ ಒಪ್ಕೋಬೇಕು, ಇಲ್ಲ ಅಂದರೆ ನಿನಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮರು 11 ಗಂಟೆ ಮೇಲೆ. ಹಾಂ, ಈಗ 10 ಗಂಟೆ ಆಗಿದೆ, ಇಷ್ಟಲ್ಲೇ ಮೇಡಮ್ ಬರ್ತಾರೆ 10:15. ಹಾಂ, ಅಷ್ಟರೊಳಗೆ ನೀನು ಎಲ್ಲಿ ಬಚ್ಚಿಟ್ಟಿದ್ಯಾ ಆ ತಾತನ ಅಂತನ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಮೇಡಮ್ ಚಾರ್ಜ್ ತಗೊತಾರೆ, ಹುಷಾರು. ಏನು ಸರ್ ಹಂಗಂದ್ರೆ ಚಾರ್ಜ್ ತಗೊಂತಾರೆ ಅಂದರೆ ಬಸ್ ಚಾರ್ಜಾ? ದುಡ್ಡು ಕೊಡಬೇಕಾ ಮೇಡಮ್ ಅವ್ರಿಗೆ? ಚಾರ್ಜು ಅವ್ರು ಇಸ್ಕೊಂಬಲ್ಲ, ನಿನಗೆ ಚಾರ್ಜ್ ಮಾಡ್ತಾರೆ ಚಾರ್ಜು. ದುಡ್ಡು ಕೊಟ್ಟು ಮಾಡಲ್ಲ, ದೊಣ್ಣೆ ತಗೊಂಡು ಮಾಡ್ತಾರೆ. ಚಾರ್ಜ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಲ್ವೇ? ಇವತ್ತು ನಿನಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲಿ ನಮ್ಮ ಆಫೀಸಲ್ಲಿ ಒಂದು ದಪ್ಪಂದು ದೊಣ್ಣೆ ಐತಲ್ಲ, ನೋಡಿದ್ಯಾ ಅದನ್ನು? ನೋಡಿದ್ದೀನಿ. ಯಾಕೆ ಸರ್? ಅದನ್ನ ತಗೊಂಡೆ ನಿನಗೆ ಟ್ರೀಟ್ಮೆಂಟ್ ಕೊಡೋದು. ಗೊತ್ತಾಯ್ತಾ? ಅಂದರೆ ಏನಪ್ಪ ಇವ್ರು ಹೇಳ್ತಾ ಇರೋದು? ದೇವ್ರೆ, ನಾನೇನು ಮಾಡಿಲ್ಲ ಆದರೂ ಕೇಳ್ತಾನೆ ಇಲ್ವಲ್ಲ. ನೀನು ಆ ವಜ್ಜನ ಮೇಲೆ ದ್ವೇಷ ಇಟ್ಕೊಂಡಿರೋರು ಯಾರೂ ಇಲ್ಲ ನಿಮ್ಮೂರಲ್ಲಿ, ನೀನು ಒಬ್ಬಳೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದೇನಿಟ್ಟಿದ್ಯಾ, ಯಾರ ಹತ್ರ ಹೇಳಿ ಕಿಡ್ನಾಪ್ ಮಾಡಿಸಿದ್ಯಾ ಅಂತನ ಬಾಯ್ ಬಿಡಮ್ಮ. ನಮ್ಮ ಮೇಡಮ್ ಬರ್ತಾರೆ, ಅವಾಗ ಬಾಯ್ ಬಿಡು, ಇಲ್ಲ ಅಂದರೆ ಅವರೆಲ್ಲ ಬಾಯ್ ಬಿಡಿಸೋದು ಅವ್ರಿಗೆ ಗೊತ್ತಿದೆ. ಸರಿ, ನಾನು ಹೋಗ್ತೀನಿ. ಅಯ್ಯೋ ದೇವ್ರೆ, ಈ ಪೊಲೀಸ್ನ ನೀನು ಹಿಂಗೆ ಎದುರಿಸ್ತಾ ಇದ್ದಾನೆ. ನಾನು ಹೆದರ್ಕೊಬಿಡ್ತೀನ? ನಾನು ಯಾವುದೇ ಕಾರಣಕ್ಕೂ ಹೆದರ್ಕೊಂಬಲ್ಲ. ಅದೇನೇ ಬರಲಿ ಅವಳು, ನಾನು ನಾಟ ಮಾಡಿದ್ದೀನಿ ಅಂದಮೇಲೆ ಮುಗೀತು, ನಾನು ಆ ಕೆಲಸ ಮಾಡಿನೇ ಮುಗಿಸ್ಬೇಕು. ಇಷ್ಟು ದಿನ ಎದುರಿಸ್ತಿದ್ರು, ಎದುರಿಸಿ ಎದರ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಇವಾಗ ಎದರ್ಕೊಂಬಲ್ಲ ಬಿಡು. ಆ ಮೇಡಮ್ ಅಜ್ಜಿ ಏನು ಮಾಡ್ತಾರೆ ನೋಡೋಣ. ಆ ಸಣ್ಣಿ ನನ್ನ ಜೈಲಿಗೆ ಹಾಕ್ತಾಳ. ಅವಳನ್ನ ಜೈಲಿಗೆ ಹಾಕ್ಸತಕ್ಕ ನಾನು ಸುಮ್ಮನಿರಲ್ಲ. ಅವಜ್ಜನ ಸಾಯಿಸಿದಾಳೆ ಅಂತ ಪೊಲೀಸ್ನವ್ರಿಗೆ ಏನು ಹೇಳ್ತೀನಿ, ಆ ಮೇಡಮೇ ಬರಲಿ, ನಾನೇ ಹೇಳ್ತೀನಿ. ಅವಳೇ ಸಾಯಿಸಿ ಏನೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವಳೆ ಅಂತಾನ ಹೇಳ್ತೀನಿ ನಾನು. ಆ ಸಣ್ಣಿನ ಹಿಡ್ಕೊಂಬಂದು ಒಳಗೆ ಹಾಕಬೇಕು. ಅವಾಗಲೇ ಗೊತ್ತಾಗದ ಅವಳಿಗೆ. ಅಜ್ಜಿ ಇಲ್ಲೇ ಐತಿ. ಅಜ್ಜಿ ಯಾಕಜ್ಜಿ ನೀನು ಇಲ್ಲಿಗೆ ಬಂದಿದ್ಯಾ? ನಮ್ಮ ಅಂತ ಬಾರಜ್ಜಿ ಹೋಗೋಣ. ಅಜ್ಜಿ ಯಮ್ಮ ಹೆಂಗಿದೀಯಮ್ಮ? ಅಯ್ಯೋ, ನೀನು ಯಾಕಮ್ಮ ಇಂಥ ಕೆಲಸ ಮಾಡೋಕೋದೆ? ಅಯ್ಯೋ ನೋಡು, ಎಲ್ಲರೂ ನೀನೇ ಏನೋ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನನಗೆ ನಂಬಿಕೆನೇ ಬರಲಿಲ್ಲ. ಚೆನ್ನಾಗಿದ್ದೀಯನಮ್ಮ? ಕಣೋ ನಾಗ, ಚೆನ್ನಾಗಿದ್ದೀನಿ. ಇವಳು ಯಾಕೋ ಬಂದ್ಲು? ಇವಳು ಯಾಕೆ ಕರ್ಕೊಂಬಂದಿ? ಅಲ್ಲಿ ಸಾಕ್ಷಿ ಹೇಳು ಅಂದ್ರೆ ನೀನೇ ಏನೋ ಮಾಡಿದ್ಯಾ, ಎಲ್ಲರೂ ನಿನ್ ಮೇಲೆ ಅನುಮಾನ ಪಡ್ತಾರೆ, ನನಗೂ ನಿನ್ ಮೇಲೆ ಅನುಮಾನ, ಅದು ಇದು ಅಂತ ಹೇಳ್ತಾ ಇದ್ಲು ನೀನ್ ಹೆಂಡ್ತಿ. ಇಲ್ಲಿಗೆ ನಾಟಕ ಮಾಡಕ್ ಬಂದವಳು, ಇಲ್ಲಿ ಒಳ್ಳೆವಳು ಅನ್ನೋದಾರ. ಯಾಕೆ ಬಂದೆ ಗಂಗಿ? ಅಯ್ಯೋ ಯಮ್ಮ ಬಿಡು, ನಾನೇ ಕರ್ಕೊಂಬಂದೆ. ಈಗ ಇದ್ರಾಗೆ ಚಿತ್ರಾನ್ನನು, ಆಮೇಲೆ ಕೊದ್ರಜ್ಜಿ ಬೇರೆ ಯಾತ ಕೊಟ್ಟೈತೆ, ಯಾತ ಮಳೆಕ್ಕೆ ಹುಳಿಕಾಳು ಒಗ್ಗರಣೆ ಹಾಕಿತ್ತಂತೆ, ಕೊಡು ಸಾಕಮಗೆ ಅಂತ ತಂದು ಕೊಡ್ತು. ತಗೊಂಡು ತಿನ್ನು. ಮೊಳಕೆ ಹುಳಿಕಾಳು ಕದ್ರಿನಿ ಅವಳೆ ಯಾಕೆ ಕೊಟ್ಲು? ಅಲ್ಲ, ಅಲ್ಲಿ ಸಾಕ್ಷಿ ಹೇಳಿ ಅಂದ್ರೆ ಎದ್ರಿಕೊಂಡು ಓಡೋದ್ಲು. ಈಗ ಮೊಳಕೆ ಹುಳಿಕಾಳು ಒಗ್ಗರಣೆ ಹಾಕಿನಿ ಅಂತ ಕೊಟ್ಟು ಕಳ್ಸೋಳಂತೆ. ಏನು ಬೇಡ, ಸುಮ್ಮನೆ ತಾಂಡೋಗು, ನನಗೇನು ಯಾತು ಬೇಡ. ಇವ್ರು ಮಾಡಿರೋದು ಯಾತನು. ನನ್ನ ಪರವಾಗಿ ಯಾರು ಇಲ್ಲ ಅಂದಮೇಲೆ ನನಗೆ ಊಟನೂ ಬೇಡ, ಎಂಥದ್ದು ಬೇಡ. ಇವಳು ನನ್ನ ಸೊಸೆ ಅಲ್ಲ, ಇವಳು ನನ್ನ ಶತ್ರು. ನಾನು ಜೈಲಿಗೆ ಹೋಗಿ ಹಾಳಾಗೋದು ಸಾಕು ಅಮ್ಮಂಗೆ ಆಗೈತೆ ಇವಳಿಗೆ. ಅಯ್ಯೋ ಅಜ್ಜಿ, ಯಾಕಜ್ಜಿ ಹಂಗ್ ಬೈ ಮಾಡ್ತೀಯಾ? ಸುಮ್ಮನೆ ಇರಜ್ಜಿ, ಬಾ ಹೋಗೋಣ ಮನೆಗೆ. ಇವನು ಕರ್ಕೊಂಬಂದಿದ್ದೀರಲ್ಲ ಬುಸ್ನಾಗ ಈ ಜೈಲಿಗೆ, ಯಾಕೆ ಕರ್ಕೊಂಬಂದ್ರು? ತಿರುಪ್ತಿ ಅಲ್ಲೇ ಇರ್ಬೇಕಾನೆ ನೀನು. ಇಲ್ಲಿಗೆ ಯಾಕೆ ಬಂದೆ? ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣಜ್ಜಿ. ಅಜ್ಜಿ ನೀನು ಯಾಕೆ ಇಲ್ಲ ಇದೀಯಾ? ಏನು ಮಾಡಿದ್ದೆ ನೀನು? ಏನು ಮಾಡೋಣಪ್ಪ, ನಮ್ಮೂರಿನ ಜನಗಳು ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿ ನನ್ನ ಜೈಲಿಗೆ ಕಳ್ಸವ್ರಿ. ನಿಮ್ಮಮ್ಮಯ್ಯನು ಸೇರಿನಿ, ಅಕ್ಕದ್ರಿ ನಿಮ್ಮಮ್ಮಯ್ಯ ಎಲ್ಲರೂ ಸೇರಿ ನನ್ನ ಜೈಲಿಗೆ ಕಳ್ಸ್ಯಾರ. ನನ್ನ ಮೇಲೆ ನಿನಗೂ ನಿಮ್ಮ ಅಪ್ಪಗೂ ಪ್ರೀತಿ ಐತಲ್ಲ, ಅಷ್ಟೇ ಸಾಕು ಬಿಡು. ನೀನು ನನ್ನ ಮೊಮ್ಮಗ ಆಗಿದ್ಕೂ ಸಾರ್ಥಕ ಆಯ್ತು. ಒಳ್ಳೆನಾಗಿರಪ್ಪ ನೀನು. ಅಜ್ಜಿನ ಚೆನ್ನಾಗಿ ನೋಡ್ಕೊಂಗ. ಅಯ್ಯ ಅಜ್ಜಿ ಸುಮ್ಮನಿರಜ್ಜಿ, ಅಳ್ಬೇಡ, ಸುಮ್ಮನಿರಿ. ಯಾಕೆ ಅಳ್ತಾ ಇದೀಯಾ? ಇಲ್ಲಿ ಒದೀತಾರೆ ನಿನ್ನ. ಅಯ್ಯೋ ನನ್ನ ಕಂದ, ನಿನಗೇನು ಅರ್ಥ ಆಗಲ್ಲ, ಸುಮ್ಮನಿರು. ಯಮ್ಮ, ನೀನು ಯಾವ ಹುಡುಗಂತಾಗಿ ಏನು ಮಾತಾಡ್ತಾ ಇದೀಯಾ? ಅಲ್ಲ, ಆ ಊರಲ್ಲ ಎಲ್ಲ ಹೇಳ್ತಾ ಇರೋದು ನಿಜಾನ? ನೀನೇ ಕಿಡ್ನಾಪ್ ಮಾಡಿಸಿದ್ಯಾ ಅಜ್ಜನ? ನಿನಗೆ ಯಾಕೆ ಬೇಕು ಇದೆಲ್ಲನ? ಸುಮ್ಮನೆ ಇರೋಕ್ಕಾಗಲ್ವೇ? ಏನೋ ನಾಗ, ನೀನು ನನ್ನ ಮೇಲೇನೆ ತಪ್ಪು ಹೊರಿಸ್ತಾ ಇದೆಯೇನೋ? ನೀನು ಹೆಂಡತಿ ಕಿವಿ ಚುಚ್ಚಿ ಕರ್ಕೊಂಬಂದವಳೇನು? ಹಂಗಲ್ಲಮ್ಮ, ನೀನೇ ಏನಾದ್ರೂ ಕಿಡ್ನಾಪ್ ಮಾಡಿದರೆ ಸುಮ್ಮನೆ ಎಲ್ಲಿ ಬಚ್ಚಿಟ್ಟಿದ್ಯಾ, ಯಾರಿಗೆ ಹೇಳಿ ಹಿಂಗೆ ಮಾಡಿಸಿದ್ಯಾ ಅಂತನ ಹೇಳ್ಬಿಡು. ಅದು ಬಿಟ್ಬಿಟ್ಟು ಇಲ್ಲಿ ಶಿಕ್ಷೆ ಅನುಭವಿಸ್ಬೇಡ, ಸರಿಯಾಗಿ ವಧೆ ಕೊಡ್ತಾರೆ. ನೀನೇನ ನೀನೇ ಇದು ಮಾಡಿದರೆ, ಕಿಡ್ನಾಪ್ ಮಾಡಿದರೆ ಹೇಳ್ಬಿಡು ಸುಮ್ಮನೆ. ಹೌದತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅವಜ್ಜನ್ ಕಿಡ್ನಾಪ್ ಮಾಡಿಸಿ ಸಣ್ಣಿನ ಒಂಟಿ ಮಾಡಿರ್ಬೋದು, ಅವಕ್ಕೇನು ಆಗಲ್ಲ, ನಿನಗೆ ಆಗದ. ನೀನು ಸಾಯತಕ್ಕ ಜೈಲ್ನಾಗೆ ಇರಬೇಕಾಗುತ್ತೆ. ಹುಷಾರು.
ಸುಮ್ಮನೆ ಹೇಳಿ ತಪ್ಪು ಒಪ್ಕೊಂಬತ್ ಕಲ್ತ್ಕ. ಏಯ್ ಏನು ಏನ್ ನೀನೇನೆ ನಾನೇ ತಪ್ಪಿತಸ್ಥೆ ಅಂತ ಹೇಳಂಗಿದ್ಯಾ? ಏನ್ ನಿನ್ನ ಹತ್ರ ಸಾಕ್ಷಿ ಐತೇನೆ? ಸಾಕ್ಷಿ ಐತಾ ನಿನ್ನ ಹತ್ರ? ಹೇಳು. ನಾನು ಸುಮ್ಮನಿದ್ದಂಗೆಲ್ಲ ಯಾಕ ನೀನ್ ಜಾಸ್ತಿ ಆಯ್ತಲ್ಲ? ಸುಮ್ಮನೆ ಹೋದ್ರೆ ಸರಿ ಇವಾಗ. ಅಯ್ಯೋ ಯಮ್ಮ, ಯಾಕಂಗೆ ಭಯ ಮಾಡ್ತಾ ಇದ್ಯಾ? ಸ್ವಲ್ಪ ಮೆತ್ತ ಮಾತಾಡು. ಆ ಪೊಲೀಸ್ನವ್ರು ಬಂದ್ರೆ ಏನೂ ಇಲ್ಲ, ನಮ್ಮನ್ನ ಓಡಿಸ್ತಾರೆ ಅಷ್ಟೇ. ಸುಮ್ಮನೆ ಇರ್ತೀಯಾ? ಆಗೋ ಬಂದೇ ಬಿಟ್ರು ಮೇಡಮರು. ಯಾರ್ರಿ ನೀವೆಲ್ಲ? ಮೇಡಮರೇ, ನಾನು ಇವ್ರ ಸೊಸೆ, ಇವ್ರ ಮಗ, ಅವನು ನಮ್ಮ ಮಗ, ಅವ್ರ ಮೊಮ್ಮಗ. ನಮ್ಮ ಅತ್ತೆ ಏನೋ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಪ್ಪು ಮಾಡಿರೋರು ಯಾರು ಅಂತ ಕಂಡಿಡೀರಿ ಮೇಡಮರೇ. ಕಂಡಿಡಿಯಕ್ಕೆ ತಾನೇ ನಾನು ಬಂದಿರೋದು. ಇಲ್ಲಿ ನೋಡಿಲಿ ನನ್ನ ಕೈಯಲ್ಲಿ ಏನಿದೆ ಅಂತನಾ. ದೊಡ್ಡೆ ಮೇಡಮ್, ಇದನ್ನ ಯಾಕೆ ತಕೊಂಬಂದ್ರಿ? ಯಾಕೆಂದ್ರೆ ಈಗಿನ ಹೇಳಿರಲ್ಲ ತಪ್ಪಿತಸ್ಥರು ಯಾರು ಅಂತನ ಕಂಡಿಡಿಯಕ್ಕೆ ಅಂತನ. ಅದ್ರಾಗೆ ಸರಿಯಾಗಿ 4 ಕೊಟ್ರೆ ಬಾಯ್ ಬಿಡ್ತಾರೆ ಅಂತ ಅಲ್ವಾ ಮೇಡಮರೇ ನೀವು ಅದನ್ನ ತಂದಿರೋದು? ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಹೇಳಿದೀನಿ ನೋಡಿ. ಏನ್ರಿ ಸಾಕಮರೆ, ಬಾಯ್ ಬಿಡ್ತಿರೋ ಅಥವಾ ನನ್ನ ಲಾಟಿ ರುಚಿ ತೋರಿಸ್ಬೇಕು ನಿಮ್ಗೆ? ಸುಮ್ಮನೆ ನೀವಾಗಿ ನೀವು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಕಾಲ್ಗಳು ಅಷ್ಟೇ ಓಡಾಡಕ್ ಆಗ್ಬಾರ್ದು, ಹಂಗೆ ಬೆಂಡೆತ್ ಬಿಡ್ತೀನಿ. ಹುಷಾರ್. ಹೇಳ್ತಿರೋ ಇಲ್ವಾ? ಇದೇನಪ್ಪ ಇದು, ಈ ಅಮ್ಮ ಹಿಂಗೆ ಎದುರಿಸ್ತಾ ಇದ್ದಾರೆ. ಅಯ್ಯೋ, ನೀವು ಸ್ವಲ್ಪ ಹೊತ್ತು ಹೊರಗಡೆ ಇರ್ರಿ, ಹೋಗ್ರಿ. ಸರಿ ಆಯ್ತು ಮೇಡಮ್. ಬರ್ರಿ ಬರ್ರಿ ಒಳಿಕೋಣ. ಪಾಪ ಬಾ ಹೊರಿಕೋಣ. ಏನೋ ನೀವಿನ್ನೂ ಬಾಯ್ ಬಿಡಂಗ್ ಕಾಣಿಸ್ತಾ ಇಲ್ಲ. ಅಮ್ಮ ಮೇಡಮರೇ, ಒದಿಬೇಡ್ರಿ ಮೇಡಮರೇ, ಒದಿಬೇಡ್ರಿ. ಒದಿಬಾರ್ದಾ? ಹೇಳಿ. ಅವತ್ತು ಅವರು ಸಣ್ಣ ಅವರ ಯಜಮಾನ್ರು, ಅವ್ರ ಹೆಸರೇನು ಸಿದ್ದಜ್ಜ, ಅವ್ರು ಕಾಣೆ ಆದ ದಿವಸ ನೀವು ರಾತ್ರಿ 8 ಗಂಟೆ ಆದ್ರೆ ಮನೆಗೆ ಹೋಗಿಲ್ವಂತೆ. ಅವತ್ತು ನೋಡಿದ್ರೆ ಸುಳ್ಳು ಹೇಳಿದಿರಂತೆ. ಅವ್ರು ಯಾರ ಮನೆಗೆ ಹೋಗಿದ್ರಿ ಅಂತ ಅವ್ರನ್ನ ಕೇಳಿದ್ರೆ ಅವರು ಇಲ್ಲ ಅಂತ ಹೇಳಿದ್ರಂತೆ. ಅವತ್ತು ಎಲ್ಲಿ ಹೋಗಿದ್ರಿ, ಯಾರ ಜೊತೆ ಹೋಗಿದ್ರಿ, ಏನ್ ಮಾಡಕ್ ಹೋಗಿದ್ರಿ, ಅವಜ್ಜ ಎಲ್ಲಿ ಅಂತನ ಬಾಯ್ ಬಿಟ್ರೆ ಸರಿ ಇವಾಗ. ಇಲ್ಲ ಅಂದ್ರೆ ಏನೂ ಇಲ್ಲ, ಕಾಲ್ ನಡಿಯಕ್ ಆಗ್ಬಾರ್ದು ನಿಮ್ಗೆ. ಅಯ್ಯೋ ಮೇಡಮರೇ, ಹಂಗ್ ಮಾತ್ರ ಮಾಡ್ಬೇಡ್ರಿ. ಅಯ್ಯೋ, ನಾವು ಬಡವರು ಕೂಲಿ ಮಾಡ್ಕೊಂಡು ತಿಂಬಾರು, ಕಾಲೇ ಕೈ ಇಲ್ದಂಗ್ ಮಾಡಿದ್ರೆ ನಾನು ಹೆಂಗೆ ಓಡಾಡ್ಲಿ? ಆ ಥರ ಮಾತ್ರ ಮಾಡ್ಬೇಡ್ರಿ ಮೇಡಮರೇ. ಅಯ್ಯೋ, ನಾವು ಬಡವ್ರ ಮೇಲೆ ಯಾಕೆ ಹಿಂಗ್ ದೌರ್ಜನ್ಯ ಮಾಡ್ತೀರಾ? ನೋಡಮ್ಮ, ನೀನೇನೇ ಸೆಂಟಿಮೆಂಟ್ ಆಗಿ ಹೊಡೆದ್ರು ನಾವಂತೂ ನಂಬಲ್ಲ. ನಿನ್ನ ಮೇಲೆ ಬಲವಾದ ಸಾಕ್ಷಿ ಐತೆ. ಹಂಗಾಗಿ ನಾವು ನಿನಗೆ ಕೇಳಲೇಬೇಕಾಗೈತೆ. ಸುಮ್ಮನೆ ಒಪ್ಕೊಂಡ್ರೆ ಸರಿ. ಕಣ್ಣೀರು ಎಲ್ಲನ ನಮ್ಮ ಹತ್ರ ಕೆಲಸ ಮಾಡಲ್ಲ. ನಿಜ ಅಷ್ಟೇನೆ ನಮಗೆ ಬೇಕಾಗಿರೋದು. ಏನು ಅಂತನ ನೀನೇ ಬಾಯ್ ಬಿಟ್ಟು ಹೇಳ್ತೀವ ಅಥವಾ ಇನ್ನೂ ಒದೆ ಕೊಡ್ಬೇಕು? ಬೇಡ ಮೇಡಮರೇ, ಒದೆ ಬಿಡ್ರಿ. ಅಮ್ಮ, ಅಯ್ಯೋ, ಹೇಳ್ತೀನಿ ಅಮ್ಮ. ಅದೇನ್ ಮಾಡಿದ್ಯಾ? ಅದು ಯಾರಿಗೆ ಸುಪಾರಿ ಕೊಟ್ಟಿದ್ಯಾ, ಏನು ಎತ್ತ ಅಂತನ ಸರಿಯಾಗಿ ಹೇಳ್ಬೇಕು. ಹೇಳ್ತೀನಿ ಮೇಡಮರೇ, ಹೇಳ್ತೀನಿ. ಅದು ಆ ಅಜ್ಜನ ನಾನೇನೆ. ಯಾರೋ ಒಬ್ಬ ನನಗೆ ಗೊತ್ತು, ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿದ್ದ. ಅವನ ಹೆಸರು ಬೈರ ಅಂತನ. ಅವನಿಗೆ ಒಂದಿಟ್ಟು ದುಡ್ಡು ಕೊಟ್ಟು ಅವ ಅಜ್ಜನ ಓದ್ಕೊಂಡೋಗಿ ಎಲ್ಲನ ಬಚ್ಚಿಕ್ಕು ಅಂತ ನಾನೇ ಹೇಳಿದ್ದೆ. ಯಾಕೆ ನಿನಗೂ ಆ ಅಜ್ಜಗೂ ಏನು ದ್ವೇಷ ಇತ್ತು? ಅದು ಆ ಅಜ್ಜ ಸಣ್ಣ ಅಜ್ಜಂತಾಗೆ ದುಡ್ಡು ಒಡವೆ ಇತ್ತು. ಆ ಅಜ್ಜನ ನಾನು ಹೆಂಗಾದ್ರೂ ಮದುವೆಯಾಗಿ ಆ ದುಡ್ಡು ಒಡವೆ ಎಲ್ಲನ ನಂದಾಗ ಮಾಡ್ಕೋಬೇಕು, ಸಾವುಕಾರ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಯಾವಳ ಸಣ್ಣ ಅನ್ನೋಳು ಬಂದು ಮದುವೆ ಆಗಿ ಸುಖವಾಗಿದ್ಲು ಆರಾಮಾಗಿ. ನಾನು ಮಾತ್ರ ಕಷ್ಟ ಅನುಭವಿಸ್ತಲೇ ಇದ್ದೆ. ಅದಕ್ಕೆ ಹೆಂಗಾದ್ರೂ ಮಾಡಿ ಅವಳ ಮೇಲೆ ತಪ್ಪು ಹೊರಿಸ್ಬೇಕು, ಊರರೆಲ್ಲ ಅವಳನ್ನ ಬೈದು ಊರು ಬಿಟ್ಟು ಓಡಿಸ್ಬೇಕು, ಜೈಲಿಗೆ ಹಾಕಿಸ್ಬೇಕು ಅವಳನ್ನ ಅಂತನ ಆ ಅಜ್ಜನ ಓದ್ಕೊಂಡೋಗಿ ಕಾಣ್ದಂಗೆ ಮಾಡಿದ್ರೆ ಅವಳ ಮೇಲೆ ಎಲ್ಲರಿಗೂ ಅನುಮಾನ ಬಂದು ಅವಳನ್ನೇ ತಪ್ಪಿತಸ್ಥೆ ಅಂತ ಅನ್ಕೊಂಡು ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಊರಿನ ಜನಗಳು ಎಲ್ಲರೂ ನನ್ನ ಮಾತು ನಂಬಲೇ ಇಲ್ಲ, ಅವಳ ಮಾತೇ ಎಲ್ಲ ನಂಬಿದ್ರು. ಹಿಂಗಾಗಿ ನಾನು ಆ ಅಜ್ಜನ ಒಬ್ಬನಿಗೆ ದುಡ್ಡು ಕೊಟ್ಟು ಓದ್ಕೊಂಡೋಗು ಅಂತ ಹೇಳ್ದೆ. ಆ ಅಜ್ಜಂತಾಗೆ ಒಡವೆ ದುಡ್ಡು ಐತೆ, ಎದುರಿಸಿರೆ ತಂದು ಕೊಡ್ತಾನೆ, ಓದ್ಕೊಂಡೋಗ್ರಿ ಒಂದು ಸ್ವಲ್ಪ ದಿನ, ಒಂದು ವಾರದ ತಕನ ಅಂತ ಹೇಳಿದ್ದೆ. ಯಾರವನು ಬೈರ ಅಂದ್ರೆ? ಅದು ನಮಗೆ ನಿಧಿ ಸಿಕ್ಕಿತ್ತಲ್ಲ, ಅವಾಗ ನಮ್ಮ ಮನೆಗೆ ಸೇಳಿ ಅಂತ ಬಂದಿದ್ಲು, ಮನೆ ಕೆಲಸ ಮಾಡ್ಕೊಂಡಿದ್ಲು ಅವ್ರ ಅಣ್ಣಯ್ಯ. ಅವಳು ಬಂದು ನಮ್ಮ ಮನೆಗೆ ನಿಧಿ ಎಲ್ಲನ ಓದ್ಕೊಂಡೋಗಿದ್ರು, ದುಡ್ಡೆಲ್ಲನ. ಅವನೇನೆ ನನಗೆ ಗೊತ್ತಿದ್ದಿದ್ದು. ಅವನೇ ಒಂದ್ಸಲ ಸಿಕ್ಕಿದ್ದ. ನಾನು ಏನ್ಕೋ ಟೌನಿಗೆ ಹೋಗಿದ್ದೆ ಏನೋ ಕೆಲಸದ ಮೇಲೆ, ಅವಾಗ ಸಿಕ್ಕಿದ್ದ. ಅವಾಗ ನಾನು ಬೈದೆ. ಆಮೇಲೆ ನೀನೇನ ಕೆಲಸ ಹೇಳಕ್ಕೋ ಮಾಡ್ತೀನಿ, ಏನು ಬೈಬೇಡ ಸುಮ್ಮನಿರು ಅಂತ ಹೇಳ್ದ. ತಿರ್ಗಿ ಅದಕ್ಕೆ ನನಗೆ ಹಂಗೂ ಈ ಅಜ್ಜನ ಏನಾದರೂ ಮಾಡಿ ಇದು ಮಾಡಬೇಕು, ಆ ಸಣ್ಣಿನ ಸಿಗಾಕ್ಸ್ಬೇಕು ಅಂತನ ಪ್ಲಾನ್ ಮಾಡಿ ಹಿಂಗೆಲ್ಲ ಮಾಡಿದೆ ಅಷ್ಟೇನೆ. ನನಗೆ ಕ್ಷಮಿಸ್ಬಿಡಿ ಮೇಡಮರೇ. ಈಗ ನೋಡು ತಪ್ಪು ಹೆಂಗೆ ಒಪ್ಕೊಂತೀಯ? ದಣ್ಣೆ ಇಟ್ಟು ಬೀಳ್ತಿದ್ದಂಗೆನೆ. ಇದನ್ನ ಅಲ್ಲೇ ಊರಾಗೆ ಒಪ್ಕೊಂಡಿದ್ದೆ, ನಿನಗೆ ಈ ಪರಿಸ್ಥಿತಿ ಗೊತ್ತಿರಲಿಲ್ಲ. ಗೊತ್ತಾಯ್ತಾ? ಅಲ್ಲ, ಯಾರ ಮೇಲೋ ದ್ವೇಷ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತೀಯಾ? ಅಷ್ಟೇ ಆಗಲ್ವೇನಮ್ಮ ನಿನಗೆ? ನಡಿ, ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ, ಅವ್ನು ಯಾವನವ ಅಂತನ ತೋರಿಸ್ ನಡಿ. ಸರಿ ಆಯ್ತು ಮೇಡಮರೇ, ತೋರಿಸ್ತೀನಿ. ನಾನು ಬಿಟ್ಬಿಡಿ, ನಂದೇನೋ ತಪ್ಪಾಗೋಯ್ತು. ಆಯ್ತಾಯ್ತು, ಕಣ್ಣೀರು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅವಜ್ಜ ಎಲ್ಲಿಕ್ಕಿದ್ಯಾ, ಏನು ಮಾಡಿದ್ಯಾ?
ಅವಜ್ಜ ಏನಾದ್ರು ಜೀವಂತವಾಗಿದ್ರೆ ನೀನು ಉಳ್ಕಂತೀಯ, ಇಲ್ಲಾಂದ್ರೆ ಅವಜ್ಜಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ಕಿತ್ತು ಹೋಗಿದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಆಗಿರ್ತೀಯ. ನೆನ್ಪಲ್ಲಿಟ್ಕೊ ನಡಿ, ಅದೆಲ್ಲಿ ಬಚ್ಚಿಟ್ಟಿದ್ರ ಅಂತ ತೋರಿಸ್ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.